ನೋಟಿಸ್ ಬಂದ್ರ ₹1 ಕಟ್ಟಾಕ್ ಹೋಗ್ಬೇಡ್ರಿ. 80% ಆಫ್ ಡಿಪಾರ್ಟ್ಮೆಂಟ್ ನೋಟಿಸಸ್ ಒಳಗ ಪ್ರೊಸೀಜರ್ ಎರರ್ ಐತಿ, ಏನು ಟ್ಯಾಕ್ಸ್ ಮೆರಿಟ್ ಇಲ್ಲ. ಅಂದ್ರೆ ಏನ್ ಹೇಳತ್ತೇನ್ರಿ, ಬಹಳ ಸಿಂಪಲ್. ನೀವು ಹೆಂಗ್ ಒಂದ್ ಕಲೆಕ್ಟ್ ಮಾಡಕ್ ಒಂದ್ ಪ್ರೊಸೆಸ್ ಐತಿ ನೋಡ್ರಿ, ಅವರು ನೋಟಿಸ್ ಇಶ್ಯೂ ಮಾಡಿ ಕಲೆಕ್ಟ್ ಮಾಡಕ್ ಒಂದ್ ಪ್ರಾಸೆಸ್ ಐತಿ. ಅದ್ ಫಾಲೋ ಮಾಡ್ಲಿಲ್ಲ ಅಂದ್ರ ಅವ್ರ ಕಡೆ ಏನು ಅಥಾರಿಟಿ ಇಲ್ಲ ನಿಮ್ ಕಡೆ ಟ್ಯಾಕ್ಸ್ ರಿಕವರಿ ಮಾಡ್ಬೇಕಂತ. ಏನ್ ಇದು ಪ್ರಾಸೆಸ್ ಹೇಳ್ತೈತ್ರಿ, ಸುಮಾರು ಲಿಟಿಗೇಷನ್ ನೋಡಿದ್ಮೇಲೆ ಇವು ಕಾಮನ್ 5 ನಂಗೆ ಮಿಸ್ಟೇಕ್ಸ್ ಕಂಡಾಡ್ದವ್ರಿ. ಒಂದು, ಕರೆಕ್ಟ್ ಆಗಿ ಶೋಕಾಸ್ ನೋಟಿಸ್ ಇಶ್ಯೂ ಮಾಡೋಂಗಿಲ್ಲ. ಆ ಕೇಸ್ ಒಳಗೆ ಅವ್ರು ಏನು ಆರ್ಡರ್ ಮಾಡ್ತಾರ ನೋಡ್ರಿ, ಅದು ಇನ್ವ್ಯಾಲಿಡ್ ಐತಿ. ಸೆಕೆಂಡ್, ಅವ್ರು ನಿಮ್ಗೆ ಅಪಾರ್ಚುನಿಟಿ ಆಫ್ ಬೀಂಗ್ ಹರ್ಡ್ ಕೊಡೋಂಗಿಲ್ಲ. ಆ ಕೇಸ್ ಒಳಗೆ ಅವ್ರ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಫಾಲೋ ಮಾಡಿಲ್ಲ, ಅದಕ್ಕೆ ಆರ್ಡರ್ ಇನ್ವ್ಯಾಲಿಡ್ ಐತಿ. ಥರ್ಡ್, ಆರ್ಡರ್ ಏನ್ ಇಶ್ಯೂ ಮಾಡ್ಯಾರ ನೋಡ್ರಿ, ಅದ್ರಾಗ ರೀಸನ್ ಕೊಟ್ಟಿಲ್ಲ, ಅಂದ್ರೆ ನಾನ್ ಸ್ಪೀಕಿಂಗ್ ಆರ್ಡರ್ ಐತಿ. ಆ ಕೇಸ್ ಒಳಗ ಅದ್ ಆರ್ಡರ್ ಇನ್ನೊಂದು ಇನ್ವ್ಯಾಲಿಡ್ ಐತಿ. ಅವ್ರು ಹೇಳ್ತಾರೆ ಇನ್ನೊಂದ್ಸತಿ ನೀ ರಿಕವರಿ ಚಾಲು ಮಾಡ್ಪಾ. ಫೋರ್ತ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್, ಅವರು ಆರ್ಡರ್ ಮಾಡ್ಲಾರ್ದ ನಿಮ್ ಕಡೆ ರಿಕವರಿ ಮಾಡ್ತಾರ. ಆ ಕೇಸ್ ಒಳಗೆ ರಿಕವರಿ ಇನ್ವ್ಯಾಲಿಡ್ ಇರ್ತೈತಿ, ನೀವು ಹೋಗಿ ಅದ್ರ ರಿಫಂಡ್ ಕೇಳ್ಬೋದ್ರಿ. ಫಿಫ್ತ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಡಬಲ್ ಸತೆ ಪೆನಾಲ್ಟಿ ಹಚ್ತಾರ್ರಿ. ಏನ್ರಿ ಅದು, ಲೇಟ್ ಫೀನು ಹಚ್ಚಿದೆ, ಪೆನಾಲ್ಟಿನೂ ಹಚ್ಚಿದೆ. ಇದೆಲ್ಲ ಹಿಂಗ್ ಮಾಡಕ್ ಬರೋಂಗಿಲ್ಲ. ಒಂದ್ ಅಫೆನ್ಸಿಗೆ ಒಂದ ಸತೆ ಅವ್ರು ಟ್ರೀಟ್ ಮಾಡ್ಬೇಕ್ರಿ. ಸುಮಾರು ಜನಕ್ಕೆ ಗೊತ್ತಿಲ್ಲ. ಪೂರಾ ಲಿಸ್ಟ್ ಬೇಕಂದ್ರ GST ಅಂತ ಕಮೆಂಟ್ ಮಾಡ್ರಿ. ನಾನು ಆಫೆನ್ಸಸ್ ಅದರ್ ಪಾಸಿಬಲ್ ಸೊಲ್ಯೂಷನ್ಸ್ ಎರಡು ನಿಮಗ್ ಕೊಟ್ಟು ಕಳಿಸ್ತೇನೆ. ನಿಮಗ್ ಬೆನಿಫಿಟ್ ಆಗ್ಲಿ ಅಂತ ಇದ್ ಮಾಡತ್ತೇನೆ. ಥ್ಯಾಂಕ್ ಯು.